ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಕನ್ನಡ ವಿಷಯದ ಒಂದು ಕತೆ ಮಂಟೇರ್ದರನೊಕ್ಕಲು ಇದರ ಮೇಲೆ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಬರೆಯಬೇಕಾದ 10 ಕೀ ಉತ್ತರಗಳನ್ನು ಚರ್ಚಿಸೋಣ. ಮೊದಲಿಗೆ ಭಜನೆ ಗುಂಪಿನ ಪರಿಚಯ ಮತ್ತು ಚೆನ್ನಮಲ್ಲನ ಚಿಂತೆ. ಶಿವರಾಜ, ಮುದ್ದುರಂಗ, ಗೌರಿಪುಟ್ಟ, ಕುಮಾರಸ್ವಾಮಿ, ಚೆನ್ನಮಲ್ಲ ಇವರದ್ದು ಭಜನೆ ಪದ ಹಾಡುವ ಗುಂಪು ಆಗಿತ್ತು. 2 ತಿಂಗಳಾಗಿದ್ದರೂ ಊರಲ್ಲಿ ಯಾವುದೇ ಸಾವು ಸಂಭವಿಸಿರಲಿಲ್ಲ. ಚೆನ್ನಮಲ್ಲನಿಗೆ ಇದು ಚಿಂತೆಯಾಗಿತ್ತು. ಅದಲ್ಲದೆ ಕುಮಾರಸ್ವಾಮಿಯೊಂದಿಗೆ ಆದ ಜಗಳ ಇವನಿಗೆ ಚಿಂತೆಯಾಗಿತ್ತು. ಭಜನೆಯ ಆದಾಯ ಮತ್ತು ಕುಮಾರಸ್ವಾಮಿಯ ಸಲಹೆ. ಊರಲ್ಲಿ ಒಂದು ಸಾವು ಆದರೆ ಸಾಕು, ಭಜನೆ ಮಾಡಿ 20 ದಿನ ಬದುಕುವಷ್ಟು ಭತ್ತ, ಖಾರದ ಪುಡಿ, ಸೌದೆ, ಸೊಪ್ಪು, ಕಾಳು ಕಡಿ, 3-4 ಹಿಂಡಿ ಬಂಗಿ, 10 ಬಾಟಲಿ ಸರಾಯಿ ಆಗುವಷ್ಟು ಕಾಸು ಸಿಗುತ್ತಿತ್ತು. ಹಿಂದಿನ ಸಾವು ಉಪ್ಪಾರಪೇಟೆ ಸರ್ಕಾರಿ ನೌಕರ, ತಾಲೂಕು ಆಫೀಸರ್ ಅಟೆಂಡರ್ ಆಗಿದ್ದ ಲಿಂಗಶೆಟ್ಟಿಯದ್ದಾಗಿತ್ತು. 4,000 ರೂಪಾಯಿಗಳಿಗೆ ಭಜನೆ ಹಾಡಲು ಒಪ್ಪಿದ್ದರು. ಆದರೆ ಕುಮಾರಸ್ವಾಮಿ ಇದಕ್ಕೆ ಅಡ್ಡಿ ಮಾಡಿದನು. ಇವರಿಗೆ ಏಕೆ ಇಷ್ಟು ದುಡ್ಡು ಕೊಡಬೇಕು? 3 ಪದ ಹಾಡಿ 12 ಗಂಟೆ ಎಣ್ಣೆ ಹೊಡೆದು ಸೊಪ್ಪು ಸೇರಿ ತೂರಾಡುತ್ತಾರೆ. ಇವರ ಬದಲಿಗೆ ಇನ್ನೂ 5,000 ಹೆಚ್ಚು ಕೊಟ್ಟರೆ ಮುಳವಲ್ಲಿ ಮಾದೇಸ್ವಾಮಿ ಕರೆಸಿದರೆ ಜನ ಕೂತು ಕಥೆಯನ್ನಾದರೂ ಕೇಳುತ್ತಾರೆ ಎಂದನು. ಜಗಳ. ಇದರಿಂದಾಗಿ ಚೆನ್ನಮಲ್ಲ ಹಾಗೂ ಕುಮಾರಸ್ವಾಮಿಯ ಮಧ್ಯೆ ಜಗಳ ಪ್ರಾರಂಭವಾಯಿತು. ಈ ರೀತಿಯ ಮಾತುಗಳನ್ನು ಕೇಳಿ ಚೆನ್ನಮಲ್ಲ ಕುಪಿತನಾದನು. ಕುಮಾರಸ್ವಾಮಿ, ಮಾದೇಸ್ವಾಮಿ ಯಾಕೆ ಬೇಕು? ನೀನೇ ಸಿನಿಮಾ ಹಾಡು ಹಾಡಿಬಿಡು. ಕ್ಯಾಸೆಟ್ನ ಹಾಡು ಎಷ್ಟಾದರೂ ನೀನು ಕಲಿತಿದ್ದೀಯಾ, ಅದನ್ನು ಹಾಡು ಎಂದು ಸಿಟ್ಟಿನಲ್ಲಿ ಹೇಳಿದನು. ಅದಕ್ಕೆ ಕುಮಾರಸ್ವಾಮಿ, ಹೌದು ಹಾಡುತ್ತೇನೆ. ಹಳೆಯ 50 ವರ್ಷಗಳ ಹಾಡನ್ನು ನಿನ್ನಂತೆ ಹಾಡುವವನು ನಾನಲ್ಲ. ಜನರು ಬದಲಾವಣೆ ಕೇಳುತ್ತಾರೆ ಎಂದನು. ಅಲ್ಲಿದ್ದವರು ಎಷ್ಟೇ ಪ್ರಯತ್ನ ಮಾಡಿದರೂ ಇವರ ಜಗಳ ಕಡಿಮೆ ಆಗಲಿಲ್ಲ. ಕೊನೆಯದಾಗಿ ಕುಮಾರಸ್ವಾಮಿ ಕುಡಿದು ಹಾಡಬಾರದೆಂದು ತಾಕೀತು ಹಾಕಿ ಒಪ್ಪಿಸಿದನು. ಆದರೆ ಚೆನ್ನಮಲ್ಲನು ಇದನ್ನು ಒಪ್ಪಲು ತಯಾರಿರಲಿಲ್ಲ. ತಾನು ಮಂಟೇದೇವರ ಗುಡ್ಡನಾದ ಕಾಲದಿಂದಲೂ ಬಂಗಿ ಸೇರದೆ, ಸರಾಯಿ ಕುಡಿಯದೆ ಹಾಡಿಲ್ಲ, ಹಾಡುವುದೂ ಇಲ್ಲ ಎಂದು ಪಟ್ಟು ಹಿಡಿದನು. ಹಾಗೋ ಹೀಗೋ ಸಮಾಧಾನಪಡಿಸಿ ಒಪ್ಪಿಸಲಾಯಿತು. ಹಾಡುವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಫೇಮಸ್ ಆಗಿದ್ದ ಕ್ಯಾಸೆಟ್ಟಿನ ಒಂದರ ಹಾಡು ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ ಎಂಬ ಹಾಡು ಹಾಡಲು ಮುಂದಾದನು. ಚೆನ್ನಮಲ್ಲ ಕೆರಳಿದನು, ಕುಪಿತನಾದನು. ಕುಮಾರಸ್ವಾಮಿ ಇದಂಥ ಹಾಡುಗಳನ್ನು ಹಾಡಿದರೆ ಇನ್ನು ಮುಂದೆ ತನ್ನ ಮೇಳಕ್ಕೆ ಬರಬಾರದೆಂದು ತಾಕೀತು ಮಾಡಿದನು. ಚೆನ್ನಮಲ್ಲನಿಗೆ ಅನಿಸಿದ್ದು, ಒಂದು ವೇಳೆ ಅವನು ಹೊಸ ಮೇಳ ಕಟ್ಟಿದರೆ ಅವನಿಗೆ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಇದೆ ಮತ್ತು ಅವನ ಅಣ್ಣ ಸರ್ಕಾರಿ ನೌಕರಿಯಲ್ಲಿ ಇದ್ದಾನೆ. ತಮ್ಮ ಯಶಸ್ವಿಯಾಗಲು ಏನು ಬೇಕಾದರೂ ಆತ ಮಾಡಲು ಸಿದ್ಧನಾಗಿದ್ದಾನೆ. ಇದು ಚೆನ್ನಮಲ್ಲನಿಗೆ ಚಿಂತೆಯಾಯಿತು. ಮಳವಳ್ಳಿ ಮಾದೇಸ್ವಾಮಿಯಲ್ಲಿ ಒಂದು ಸಭೆಯಲ್ಲಿ ಹಾಡುತ್ತಾ ಜಂಬದ ಮಾತನಾಡುತ್ತಾ ತನ್ನ ಹಾಡಿನ ಶೈಲಿಯನ್ನು ಮುಂದೆ ಬದಲಾಯಿಸಿ ಸಿನಿಮಾದ ಹಾಡುಗಳನ್ನು, ಕ್ಯಾಸೆಟ್ಟಿನ ಹಾಡುಗಳನ್ನು ಹಾಡತೊಡಗಿದ. ಸರ್ಕಾರದಿಂದ ಒಂದು ಸೈಟು ಗಿಟ್ಟಿಸಿಕೊಂಡಿರುವುದು, ಅನೇಕ ಪ್ರಶಸ್ತಿಗಳನ್ನು ಪಡೆದು ಹೆಸರುವಾಸಿಯಾಗಿರುವುದನ್ನು ಜಂಬದಿಂದ ಕೊಚ್ಚಿಕೊಂಡ. ಆದರೆ ಆ ಕಲೆಯನ್ನು ಜನರಿಗೆ ಪರಿಚಯ ಮಾಡಿದ ಒಬ್ಬ ಪ್ರೊಫೆಸರ್ ಅನ್ನು ಸಭೆಯಲ್ಲಿ ಅವಮಾನ ಮಾಡಿದ. ಇದಕ್ಕೆ ಕಾರಣವನ್ನು ಮೂಲ ವಿದ್ಯೆಯನ್ನು ಬಿಟ್ಟು ಶೋಕಿಗೆ ಇಳಿದದ್ದು ಆಗಿತ್ತು. ಮಾದೇಸ್ವಾಮಿಯ ಹಾಗೆ ಕುಮಾರಸ್ವಾಮಿಯ ಕಂಠ ಕೂಡ ಇತ್ತು. ಮಾದೇಶಸ್ವಾಮಿ ನಂತರ ಕುಮಾರಸ್ವಾಮಿ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಅಷ್ಟು ಚೆನ್ನಾಗಿ ಕುಮಾರಸ್ವಾಮಿ ಹಾಡುತ್ತಿದ್ದ. ಚೆನ್ನಮಲ್ಲನಿಗೆ ತಾನು ಅವನ ಹಾಗೆ ಕ್ಯಾಸೆಟ್ನ ಹಾಡು ಕಲಿಯಲು ನಿರ್ಧಾರ ಮಾಡುತ್ತಾನೆ. ಆಗ ಜನರು ಅದಕ್ಕಾಗಿ ಕುಮಾರಸ್ವಾಮಿಯ ಹಟ್ಟಿಯ ಒಳಗೆ ಕ್ಯಾಸೆಟ್ ರೆಕಾರ್ಡ್ ಮತ್ತು ಕ್ಯಾಸೆಟ್ನನ್ನು ಕದಿಯಲು ಮುಂದಾಗುತ್ತಾನೆ. ಆಗ ಜನರ ಕೈಗೆ ಸಿಕ್ಕು ಹೊಡೆತಕ್ಕೆ ಸತ್ತು ಹೋಗುತ್ತಾನೆ. ಜನರು ಕುಮಾರಸ್ವಾಮಿಯ ಚೆನ್ನಮಲ್ಲನನ್ನು ದೊಣ್ಣೆಯಿಂದ ತಲೆಗೆ ಹೊಡೆದು ಕೊಂದನೆಂದು ಭಾವಿಸುತ್ತಾರೆ. ಅವನಂತೆ ಹಾಡಲು ಬರುವುದಿಲ್ಲ, ಆದ್ದರಿಂದ ಹೀಗೆ ಮಾಡಿದನು ಎಂದು ಅಪಪ್ರಚಾರ ಮಾಡುತ್ತಾರೆ. ಅವರ ಮಾತಿನಲ್ಲಿ ಯಾವುದೇ ಸತ್ಯವಿರಲಿಲ್ಲ. ಆದರೆ ನಿಜವಾದ ಸತ್ಯ, ಕ್ಯಾಸೆಟ್ ರೆಕಾರ್ಡರ್ ಮತ್ತು ಕ್ಯಾಸೆಟ್ಗಳನ್ನು ಕದಿಯಲು ಹಟ್ಟಿಯ ಹಿತ್ತಲಲ್ಲಿ ಹೋದಾಗ ಚೆನ್ನಮಲ್ಲನ ಗುರು ಸತ್ತು ಹೋಗಿದ್ದರೂ ಎದುರು ನಿಂತಂತೆ ಪವಾಡ ದೃಶ್ಯನಾಗಿ ಕಂಡು ಬಂದನು. ಭಯದಿಂದ ಹಿಂದೆ ಜಿಗಿದಾಗ ಚೂಪು ಕಲ್ಲೊಂದು ತಲೆಗೆ ಚುಚ್ಚಿ ಸತ್ತು ಹೋದನು.
ಇದಿಷ್ಟು ಈ ಕಥೆಯಲ್ಲಿ ಬರುವಂತಹ 15 ಮುಖ್ಯ KUDK ಉತ್ತರಗಳು. ಇವುಗಳನ್ನು ಬರೆಯುವುದರ ಮೂಲಕ ನೀವು ಪೂರ್ತಿ ಅಂಕಗಳನ್ನು ಪಡೆದುಕೊಳ್ಳಬಹುದು. ಇವುಗಳಿಗೆ ಸಂಬಂಧಪಟ್ಟಂತಹ ನೋಟ್ಸ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ PDF ನ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಲಿಂಕ್ ನ ಮೂಲಕ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿ ಕ್ಲಾಸ್ ನ ಸೇರೋದ್ರೊಂದಿಗೆ ಎಲ್ಲ ವಿಷಯಗಳ ಸಲೀಸಾದಂತಹ ಉತ್ತರಗಳನ್ನ ನೀವು ಕಲಿಯಬಹುದು. ಅದೇ ರೀತಿ 7 ವಿಷಯಗಳನ್ನು ಒಳಗೊಂಡಂತಹ ನಮ್ಮ ಪರಿಮಳ ಸೀರೀಸ್ ಪುಸ್ತಕವನ್ನ ನೀವು ಆನ್ಲೈನ್ ಆರ್ಡರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.